So hey fam, welcome back to my YouTube channel. ಸೊ ಇವತ್ತಿನ ವ್ಲಾಗ್ ಕಂಪ್ಲೀಟ್ ಕೇರಳ ವ್ಲಾಗ್ ಆಗಿರುತ್ತೆ. ಐಟಿನರಿ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂತೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೋಸ್ಕರ, ಎಸ್ಪೆಷಲಿ ಫಾರ್ ಯು ಗೈಸ್. ಆಕ್ಚುಲಿ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಿದೆ ಬ್ಯಾಂಗ್ಳೂರ್ ಟು ಕೇರಳ. ಈ ಟ್ರಿಪ್ಗೆ ನಾನಂತೂ ತುಂಬಾನೇ ಕಾಯ್ತಾ ಇದ್ದೆ, ಬಿಕಾಸ್ ಐ ವಾಸ್ ಅಬೌಟ್ ಟು ಗಿವ್ ಎನ್ ಐಟಿನರಿ ಟು ಯು ಆಲ್. ಮಾರ್ನಿಂಗ್ 7 o'clock ನನ್ನ ಫ್ರೆಂಡ್ಸ್ ನನ್ನ ಪಿಕ್ ಮಾಡ್ಕೊಂಡ್ರು. ಮೈಸೂರ್ ಹೈವೇ ಹತ್ತಕ್ಕಿಂತ ಮುಂಚೆನೆ ನಾವು ಬಿಡದಿಯಲ್ಲಿ ತಿಂಡಿನ ತಿನ್ಕೊಂಡು ಅದಾದ್ಮೇಲೆ ಬೆಟ್ಟದವರೆಗೂ ನಾನ್ ಡ್ರೈವ್ ಮಾಡಿದೆ. ಅಫ್ಕೋರ್ಸ್ ಎಲ್ಲೇ ಹೋಗ್ಬೇಕಾದ್ರೂ ದೇವಸ್ಥಾನದಿಂದ ಸ್ಟಾರ್ಟ್ ಮಾಡೋದು ನಮ್ಮ ಒಂದು ರಿಚುವಲ್ ಹಾಗೂ ನಮ್ಮ ಒಂದು ಪದ್ಧತಿ. ಸೊ ಹಾಗಾಗಿ ಫಸ್ಟ್ ಟೆಂಪಲ್ ಚಾಮುಂಡೇಶ್ವರಿ ದೇವಸ್ಥಾನ ಆಗಿತ್ತು. ಅದಾದ್ಮೇಲೆ ಲಂಚ್ ಟೈಮ್ ಆಲ್ರೆಡಿ ರೀಚ್ ಆಗ್ಬಿಟ್ಟಿದ್ವಿ. ಬಂಡೀಪುರ್ ಫಾರೆಸ್ಟ್ ಹಿಂದೆಗಡೆನೆ ನಾವು ಹೋಟೆಲ್ಗೆ ಸ್ಟಾಪ್ ಮಾಡಿದ್ವಿ. ಅಕಸ್ಮಾತ್ ನೀವು ಬಂಡೀಪುರ್ ಫಾರೆಸ್ಟ್ ಮೇಲೆ ಕೇರಳಕ್ಕೆ ಹೋಗ್ತಿದ್ದೀರಾ ಅಂದ್ರೆ ದಯವಿಟ್ಟು 6:30 ಒಳಗಡೆ ಹೋಗ್ಬೇಕು. ಅದಾದ್ಮೇಲೆ ದೇ ವಿಲ್ ಕ್ಲೋಸ್. ಬಟ್ ಮಧ್ಯಾಹ್ನ ಹೊತ್ತು ನಮಗೆ ಯಾವುದೇ ತರದ ಅನಿಮಲ್ಸ್, ಪ್ರಾಣಿಗಳು ಯಾವ್ದನ್ನು ನಮಗೆ ನೋಡಕ್ ಸಿಗ್ಲಿಲ್ಲ. ತುಂಬಾ ಅಂದ್ರೆ ತುಂಬಾ ಬಿಸಿಲಿದ್ದ ಕಾರಣಕ್ಕೆ. ಬಟ್ ನಾನಂತೂ ನನ್ನ ವ್ಯೂನ ಎಂಜಾಯ್ ಮಾಡ್ತಿದ್ದೆ ಇನ್ ದ ಫ್ರಂಟ್ ಸೀಟ್. 7 hours ಆಫ್ ಜರ್ನಿ ಆದ್ಮೇಲೆ ನಾವು ವಾಯ್ನಾಡ್ನ ರೀಚ್ ಆಗ್ತೀವಿ. ನಾವು ಒಂದು ಬ್ಯೂಟಿಫುಲ್ ಆದಂತಹ ಪ್ರೈವೇಟ್ ಪೂಲ್ ವಿಲಾನ ನೋಡಿದ್ವಿ. ಅದರಲ್ಲಿ ನಮಗೆ ಫುಡ್ ಫೆಸಿಲಿಟೀಸ್ ನಾವೇ ಮಾಡ್ಕೊಳ್ಳೋ ತರ ಕೂಡ ನಮ್ಗೆ ಆಪ್ಷನ್ ಇತ್ತು. ಸೊ ಹಾಗಾಗಿ ನಾವು ಹೋಟೆಲ್ ಅಲ್ಲಿ ಊಟ ಮಾಡಕ್ ಹೋಗ್ಲಿಲ್ಲ. ನಮ್ಮ ರೂಮ್ ಇಂದಾನೆ ನಮಗೆ ಪ್ರೈವೇಟ್ ಪೂಲ್ ಆಕ್ಸೆಸ್ ಇತ್ತು. ಅರ್ಲಿ ಮಾರ್ನಿಂಗ್ ಎದ್ದು ಫಾಗ್ ಜೊತೆಲಿ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅನ್ಕೊಳ್ಳೋಷ್ಟ್ರಲ್ಲಿ ಇಟ್ ವಾಸ್ ಆಲ್ರೆಡಿ 8 o'clock. ಪೂಲ್ ಅಲ್ಲಿ ಒಂದ್ ಸ್ವಲ್ಪ ಆಟ ಆಡಿ ಟೈಮ್ ಸ್ಪೆಂಡ್ ಮಾಡಿ ನಾವು ವಾಯ್ನಾಡ್ ಅಲ್ಲಿ ಸ್ಟೇ ಆಗಿದ್ ಒಂದೇ ನೈಟ್. ವಾಯ್ನಾಡ್ ಸ್ಟೇದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ ನ ಹಾಕಿರ್ತೀನಿ. You can go and check out if you're visiting Wayanad. Per room 5,000 ಹೇಳಿದ್ರು, ಬಟ್ ನಾವು 3,250 because bargaining is a skill. ಸೊ ಯಾ, ನಾನು ಇವತ್ತಿದ್ದೀನಿ ಆಲ್ರೆಡಿ ಕೇರಳದಲ್ಲಿ. ನಾನು ಕೇರಳಕ್ಕೆ ಬಂದ್ಬಿಟ್ಟಿದ್ದೀನಿ. ಅಂಡ್ ದಿಸ್ ಇಸ್ ದ ಸ್ಟೇ. ನಾವ್ ಮಾಡ್ತಿರೋಂತಹ ಸ್ಟೇ ಇಲ್ಲಿ ಇದಾಗಿದೆ. ಸೊ ನಮ್ ಕಾರ್ ಈ ಕಡೆ ಪಾರ್ಕ್ ಆಗಿದೆ. ಹಿಯರ್ ಇಸ್ ಮೈ ಅಕೌಂಟ್. ಯು ಕ್ಯಾನ್ ಗೋ ಥ್ರೂ ದಟ್ ಫಾರ್ ದ ಸ್ಟೇಸ್. ಆಯ್ತು, ಹೇಗ್ ಖರ್ಚಾಯ್ತು, ಎಷ್ಟಾಯ್ತು ಅನ್ನೋದೆಲ್ಲ ನಾನು ಲಾಸ್ಟ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಪ್ರೈವೇಟ್ ಪೂಲ್ ಪರ್ ರೂಮ್ ಹೇಳಿದ್ರು ಅವರು 5,000 rupees, ಬಟ್ ನಾವು 3,250ಗೆ ಮಾತಾಡಿ 3,250ಗೆ ತಗೊಂಡ್ವಿ. ಅದಾದ್ಮೇಲೆ ಐ ಲಿಟರಲಿ ಫಾರ್ಗಾಟ್ ನನ್ನ ಮೈಕ್ ಆನ್ ಮಾಡಬೇಕು ಅನ್ನೋದನ್ನೇ ನಾನು ಕಂಪ್ಲೀಟ್ ಮರ್ತೋಗ್ಬಿಟ್ಟಿದ್ದೆ. ಅದಾದ್ಮೇಲೆ ಹಾಗೆ ಮಾತಾಡ್ತಾ ಇದ್ದೀನಿ ಅಂಡ್ ಐ ಡೋಂಟ್ ಇವನ್ ನೋ. ಅದಾದ್ಮೇಲೆ ಪ್ಯಾಕಿಂಗ್ ಶುರು ಮಾಡಿದ್ವಿ. 11 o'clock ನಮ್ ಚೆಕ್ಔಟ್ ಟೈಮಿಂಗ್ಸ್ ಆಗಿತ್ತು, ಬಿಕಾಸ್ ಎವ್ರಿವೇರ್ ಇಟ್ ಇಸ್ ಸ್ಟ್ಯಾಂಡರ್ಡ್ ಟೈಮಿಂಗ್ಸ್ ಫಾರ್ ಚೆಕ್ಔಟ್. ನಾನ್ ಮುಂಚೆ ನನ್ನ ವಸ್ತುಗಳನ್ನೆಲ್ಲ ಯಾವ್ದನ್ನು ಎತ್ತಿಟ್ಕೊಂತಾನೆ ಇರಲ್ಲ, ಬಿಡು ಬೇಡ ಮತ್ತೆ ತಗೊಂಡ್ರೆ ಆಯ್ತು, ಅಷ್ಟು ಕೇರ್ಲೆಸ್ ಆಗಿದ್ದೆ. ಬಟ್ ಅದಾದ್ಮೇಲೆ ಯಾವಾಗ ನಾನೇ ತಗೊಳಕ್ ಶುರು ಮಾಡೋದ್ನೋ ಅವಾಗ ಗೊತ್ತಾಯ್ತು, ಓಕೆ ಅಪ್ಪ ಅಮ್ಮ ದುಡ್ಡಲ್ಲಿ ಹಾಗೆ ಮಾಡ್ತಿದ್ದೆ, ಬಟ್ ನನ್ನ ದುಡ್ಡಲ್ಲಿ ನಾನು ಹಾಗೆ ಮಾಡಂಗಿಲ್ಲ. ಬಿಕಾಸ್ ಅದ್ರ ಶ್ರಮ ಗೊತ್ತಾಯ್ತು ಅಂಡ್ ಐ ಗಾಟ್ ಟು ನೋ ದ ಟ್ರೂ ವ್ಯಾಲ್ಯೂ ಆಫ್ ಇಟ್. ಅದಾದ್ಮೇಲೆ ವಾಯ್ನಾಡ್ನ ಬಿಟ್ಟು ಹೊರಡೋ ಟೈಮಲ್ಲಿ ನಮಗೆ ಅಲ್ಲಿ ಗೋ ಕಾರ್ಟಿಂಗ್ ಸಿಕ್ತು, ವೇರ್ ಯು ಹ್ಯಾವ್ ಟು ಫುಲ್ಫಿಲ್ ಆಲ್ ದ ಪ್ರೊಸೀಜರ್. ಅವರ ಒಂದು ಸರ್ವಿಸ್ ಅಗ್ರಿಮೆಂಟ್ನ ನಾವು ಒಪ್ಕೋಬೇಕಾಗತ್ತೆ. ಅದಾದ್ಮೇಲೆ ಗೈಸ್ ನಾವಿವಾಗ ಬೋಟಿಂಗಿಗೆ ಬಂದಿದ್ದೀವಿ. ನಾನು ಎಷ್ಟೊಂದು ಪ್ಲೇಸಸಲ್ಲಿ ಬೋಟಿಂಗ್ ಹೋಗಿದ್ದೀನಿ, ಬಟ್ ದಿಸ್ ಒನ್ ಈಸ್ ಮೈ ಫೇವ್ರೆಟ್, ಮೈ ಪರ್ಸ್ನಲ್ ಫೇವ್ರೆಟ್. ಸೊ ಮಸ್ಟ್ ವಿಸಿಟ್ ಈ ಲೇಕ್ ಅಂತ ನಾನು ಹೇಳ್ತೀನಿ. ಸೊ ನಾವಿವಾಗ ಈ ಲೇಕ್ ಹತ್ರ ಬಂದಿದ್ದೀವಿ ಆ್ಯಂಡ್ ಇಟ್ ಹ್ಯಾಸ್ ಅ ವೆರಿ ಬ್ಯೂಟಿಫುಲ್ ವ್ಯೂ. ಬಟ್ ಕಯಾಕಿಂಗ್ ಇಲ್ಲಿ ಬಿಡ್ತಾ ಇಲ್ಲ, ಇವತ್ತು ಕ್ಲೋಸ್ ಆಗಿದೆ ಅಂತ ಹೇಳಿದ್ರು. ಟ್ಯೂಸ್ಡೇಸ್ ಕಯಾಕಿಂಗ್ ಕ್ಲೋಸ್ ಇರುತ್ತೆ. ಬಟ್ ಇಟ್ ಹ್ಯಾಸ್ ಅ ವಂಡರ್ಫುಲ್ ವ್ಯೂ ಗೈಸ್, ನಿಜವಾಗ್ಲೂ. ಗೈಸ್ ಅದಕ್ಕೆ ಪೈನಾಪಲ್ ಕೊಟ್ಟರೆ ಎಷ್ಟು ಕ್ಲೀನಾಗಿ ಕುತ್ಕೊಂಡು ತಿಂತಾ ಇದೆ. ಅದ್ರ ಮಮ್ಮಿ ರೌಂಡ್ಸ್ಗೆ ಹೋಗಿದೆ, ಅದು ತಿಂತಾ ಇದೆ. ಗೈಸ್ ಇದು ಆ್ಯಕ್ಚುಲಿ ಬಂಜಿ ಜಂಪಿಂಗು, ಇದು ಗ್ಲಾಸ್ ಬ್ರಿಡ್ಜು. ವಾಯ್ನಾಡ್ ಅಡ್ವೆಂಚರ್ ಪಾರ್ಕಿಗೆ ನೀವು ಹೋಗಲೇಬೇಕು. ಅಡ್ವೆಂಚರ್ ಇಷ್ಟಪಡೋರಿಗೆ ಇದು ಬೆಸ್ಟ್ ಪ್ಲೇಸ್. ಬಟ್ ಬಂಜಿ ಜಂಪಿಂಗ್ ಇಸ್ 4,000 rupees ಹಿಯರ್, ಬಟ್ ನಾಟ್ ವರ್ತ್ ಅನಿಸುತ್ತೆ. ಬಟ್ ತುಂಬ ಹೈಟ್ ಇದೆ, ನನಗಂತೂ ತುಂಬ ಭಯ. ಅದಕ್ಕೆ ನಾನು ಜೈಂಟ್ ಸ್ವಿಂಗ್ಗೆ ಹೋಗ್ತಾ ಇದ್ದೀನಿ. ಸ್ವಿಂಗ್ ಅವತ್ತಿನ ದಿನ ನಾವು ಹೊರಟ್ವಿ ಆಲ್ಪಲೆಗೆ, ಕೊಚ್ಚಿ ಹತ್ರ ಇರುವಂತಹ ಒಂದು ಪ್ಲೇಸಿಗೆ. ಸೊ ಅಲ್ಲಿ ಬ್ಯಾಕ್ ವಾಟರ್ಸ್ಗೆ ಇಟ್ ಇಸ್ ಕಂಪ್ಲೀಟ್ ಫೇಮಸ್ ಪ್ಲೇಸ್. ಮಿಡ್ ನೈಟ್ ಅಲ್ಲಿ 3 o'clock ರೀಚ್ ಆದ್ವಿ. ಹೇ ಫ್ಯಾಮ್, ಗುಡ್ ಮಾರ್ನಿಂಗ್. ಸೊ ನಾವಿವತ್ತು ಆಲ್ಪುಜಾದಲ್ಲಿ ಇದ್ದೀವಿ. ಇಟ್ ಇಸ್ ಆಲ್ಸೋ ನೋನ್ ಆಸ್ ಸಿಮಿಲರ್ ಟು ಆಲ್ಪಲೆ ಅನ್ಸುತ್ತೆ. ಹೌದು, ಆಲ್ಪಲೆ. ಸೊ ನಾವು ಇವಾಗ ಬೀಚ್ ಹತ್ರ ಇದ್ದೀವಿ ಗೈಸ್. ಸೊ ಇದು ಬ್ಲ್ಯಾಕ್ ಸ್ಯಾಂಡ್ ಬೀಚ್. ಸೊ ಅಂದರೆ ಸ್ಯಾಂಡ್ ಕಂಪ್ಲೀಟ್ ಬ್ಲ್ಯಾಕ್ ಆಗಿ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಬ್ಲ್ಯಾಕ್ ಸ್ಯಾಂಡ್ ಬೀಚ್ನ. ಬಟ್ ಬ್ಲ್ಯಾಕ್ ಇಲ್ಲ, ರಸ್ಟ್ ಇರೋ ಬ್ಲ್ಯಾಕ್ 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 ಥರ ಇದೆ. ಸೊ ಬೀಚ್ ಹಿಂಗಿದೆ, ಯು ಕ್ಯಾನ್ ಸಿ ಗೈಸ್. ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಇಸ್ ಲೈಕ್ ದಿಸ್.
ಬೀಚ್ ನ ಮುಗಿಸ್ಕೊಂಡು ನಾವು ಟಿಫನ್ ತಿನ್ನಕ್ಕೆ ಅಂತ ಹೋಗ್ತಾ ಇರ್ಬೇಕಾದ್ರೆ ಈ ಒಂದು ಪಪ್ಪಿನ ರೋಡ್ ಸೈಡ್ ಅಲ್ಲಿ ನೋಡಿದ್ವಿ. ಯಾರೋ ಕಾರ್ ಹತ್ತಿಸ್ಬಿಟ್ಟಿದ್ರು, ಅದನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಸೇರ್ಸಿದ್ದಾಯ್ತು. ಬಟ್ ನಮಗ್ ಅದೃಷ್ಟ ಇರಲಿಲ್ಲ, ಅದನ್ನ ಉಳ್ಸ್ಕೊಳಕ್ ಆಗ್ಲಿಲ್ಲ. ಬೀಚ್ ಇಂದ ಬಂದು ಫ್ರೆಶ್ ಅಪ್ ಆಗಿ ನಾವು ರೆಡಿ ಆಗಕ್ ಶುರು ಆದ್ವಿ. ನಾವಿದ್ದ ಜಾಗದಿಂದ ಜಟಾಯುಗೆ 110 ಕಿಲೋಮೀಟರ್ಸ್ ಇತ್ತು. ಅಪ್ರಾಕ್ಸಿಮೇಟ್ಲಿ ಅರೌಂಡ್ 2 ಅವರ್ಸ್ ಟು 2.5 ಅವರ್ಸ್. ನನ್ನ ಔಟ್ಫಿಟ್ ಇದಾಗಿತ್ತು. ನನ್ನ ಜಟಾಯು ವ್ಲಾಗ್ ನ ನಾನು ಆಲ್ರೆಡಿ ನನ್ನ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ. ಇನ್ನು ನೋಡಿಲ್ಲ ಅಂದ್ರೆ ಪ್ಲೀಸ್ ಗೋ ಅಂಡ್ ಚೆಕ್ ಇಟ್ ಔಟ್. ಅಲ್ಲಿಂದ ಟಿಫನ್ ತಿನ್ಕೊಂಡು ನಾವು ಹೊರಟ್ವಿ ನಮ್ಮ ಜಟಾಯು ಕಡೆಗೆ. ಜಟಾಯು ಇಸ್ ಆಲ್ಸೋ ಒನ್ ಆಫ್ ದ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನೀವು ಅದನ್ನ ಟ್ರೈ ಮಾಡ್ಲೇಬೇಕು. ಜಟಾಯುನ ಎಕ್ಸ್ಪ್ಲೋರ್ ಮಾಡಕ್ಕೆ ಬೇಕಾಗಿರೋದು 5 to 6 ಅವರ್ಸ್. ಜಟಾಯುನ ನೋಡ್ಕೊಂಡು ನಾವು ಹೊರಟಿದ್ದೆ ತಿರುವಂತಪುರಂ ಕಡೆಗೆ. ಪದ್ಮನಾಭ ಸ್ವಾಮಿ ಟೆಂಪಲ್ ಒಳಗಡೆ ಯಾವುದೇ ಕಾರಣಕ್ಕೂ ಫೋನ್, ಟ್ರೈಪಾಡ್ಸ್, ಮೊಬೈಲ್, ಸೆಲ್ಫಿ ಸ್ಟಿಕ್ ಯಾವುದೇ ತರದನ್ನು ಅಲೌ ಮಾಡಲ್ಲ ದೇವಸ್ಥಾನದ ಒಳಗಡೆ. ನನ್ನ ಚಾನೆಲ್ ಮುಖಾಂತರ ನಾನ್ ಹೇಳೋದಿಷ್ಟೇ, ಯಾವುದೇ ಕಾರಣಕ್ಕೂ ಎಲ್ಲಾದ್ರೂ ದಯವಿಟ್ಟು ದೇವ್ರ ಫೋಟೋಗಳನ್ನ ಇಲ್ಲಾಂದ್ರೆ ದೇವಸ್ಥಾನಗಳ ಫೋಟೋವನ್ನ ತೆಗಿಬೇಡಿ ಅಂತ ಹಾಕಿದ್ರೆ ದಯವಿಟ್ಟು ತೆಗಿಬೇಡಿ. ಬಿಕಾಸ್ ವಿ ಆರ್ ಆಲ್ ಎಜುಕೇಟೆಡ್. ಕಲ್ಚರಲ್ ಸೈಟ್ಸ್ ಅಲ್ಲಿ ಸುಮ್ನೆ ಹಾಕಲ್ಲ, ಗೊತ್ತಿದ್ರು ಮಾಡೋದು ದೊಡ್ಡ ತಪ್ಪು ಅಂತ ನಾನ್ ಬಿಲೀವ್ ಮಾಡ್ತೀನಿ. ಫೋಟೋಸ್ ವಿಡಿಯೋಸ್ ತೆಗಿಬಾರ್ದು ಅಂತ ಇದ್ರೆ ಅಲ್ಲಿ ಬಂದು ವಿಸಿಟ್ ಮಾಡ್ಲಿ ಅನ್ನೋ ಒಂದೇ ಕಾರಣಕ್ಕೆ ದಯವಿಟ್ಟು ಫಾಲೋ ಮಾಡಿ. ನಮ್ಮ ಕಲ್ಚರಲ್ ಸೈಟ್ಸ್ ಒಳಗಡೆ ಆಗಿರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಾವೇ ಫಾಲೋ ಮಾಡಿಲ್ಲ ಅಂದ್ರೆ ಹೊರಗಿಂದ ಬಂದಿರೋರು ಫಾಲೋ ಮಾಡ್ಲಿ ಅಂತ ಅನ್ಕೊಳ್ಳೋದು ತುಂಬಾ ದೊಡ್ಡ ತಪ್ಪು. ಸೊ ಹಾಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದಾದ್ಮೇಲೆ ನಾವ್ ರೀಚ್ ಆದ್ವಿ ಮುನಾರಿಗೆ. ತಿರುವಂತಪುರಂ ಆದ್ಮೇಲೆ ನಾವು ಮಾಡಿದಂತಹ ಸ್ಟೇ ಬಂದು ಇಟ್ ವಾಸ್ ಅ ಪ್ರೈವೇಟ್ ವಿಲಾ ವಿತ್ ಪ್ರೈವೇಟ್ ಪೂಲ್. ವಿಲಾ ಅಂತೂ ತುಂಬಾನೇ ದೊಡ್ಡದಾಗಿ ಸ್ಪೇಷಿಯಸ್ ಆಗಿತ್ತು. ಈ ವಿಲಾ ಬಂದು ನಮಗೆ 7,500 rupees ಖರ್ಚಾಯ್ತು ಪರ್ ನೈಟ್. ನಾವು ಇಲ್ಲಿ ಸ್ಟೇ ಆಗಿದ್ದು ಕೂಡ ಒಂದೇ ನೈಟ್ ಅಷ್ಟೇ. ಈ ವಿಲಾನ 9.5 ಹೇಳಿದ್ರು, ಬಟ್ ನಾವು 7.5 ಗೆ ಮಾತಾಡಿದ್ವಿ. ಬೆಳಗ್ಗೆ ಎದ್ದು ಮುನಾರಲ್ಲಿ ಫ್ರೆಶ್ ಅಪ್ ಆಗಿ ನಾವು ಹೊಟ್ಟಿದ್ದು ಎಲಿಫೆಂಟ್ ಸಫಾರಿಗೆ. ಸೊ ಎಲಿಫೆಂಟ್ ಮೇಲೆ ಕೂತಿ ಮಾಡುವಂತಹ ಒಂದು ಸಫಾರಿ. ಸೊ ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾವು ಇವತ್ತು ಮುನಾರಲ್ಲಿದ್ದೀವಿ. ಯು ಕ್ಯಾನ್ ಸಿ ತುಂಬ ಬಿಸಿಲಿದೆ. ನಾವು ಅಂದ್ಕೊಂಡಿದ್ದ ವೆದರೇ ಕಂಪ್ಲೀಟ್ ಬೇರೆ, ಬಟ್ ಇಲ್ಲಿ ಕಂಪ್ಲೀಟ್ ಬಿಸಿಲಿದೆ. ಸೊ ನಾವು ಇವತ್ತು ಸ್ಟೇ ಆಗಿರೋದು ವೈಲ್ಡ್ ಝೋನ್ ಹಾಲಿಡೇ ಅನ್ನೋ ಒಂದು ವಿಲಾದಲ್ಲಿ ಸ್ಟೇ ಆಗಿದ್ವಿ. ಸೊ ದಿಸ್ ಇಸ್ 3 BHK ವಿಲಾ ಆ್ಯಂಡ್ ಇದ್ರ ವಿಡಿಯೋ ಕೂಡ ನಾನು ಹಾಕ್ತೀನಿ. ಆ್ಯಕ್ಚುಲಿ ನಾವು ಮಿಡ್ ನೈಟಲ್ಲಿ ಅರೌಂಡ್ 1 o'clock ಏನೋ ಬಂದ್ವಿ. ಸೊ ಬಟ್ ವಿಲಾ ಅಂತೂ ತುಂಬ ಅಮೇಝಿಂಗ್ ಆಗಿದೆ ಆ್ಯಂಡ್ ಐ ಲವ್ಡ್ ಇಟ್. ಆ್ಯಂಡ್ ನೇಚರ್ ಕೂಡ ಹೆಂಗಿದೆ. ಆ್ಯಂಡ್ ವಿ ಹ್ಯಾವ್ ಅ ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್ ಆಲ್ಸೋ. ಸೊ ಓಕೆ, ವೆಯ್ಟ್ ಭಯ್ಯ. Okay, already wait. Okay. Let's switch. Both legs. Okay? Yeah. ಮುನಾರಲ್ಲಿ ಎಲಿಫೆಂಟ್ ಮೇಲೆ ಸಫಾರಿ, ಜಿಪ್ ಲೈನ್, ಶಾಪಿಂಗ್ ನ ಮುನಾರಲ್ಲಿ ಮಾಡಿ ಮುಗಿಸಿದ್ವಿ. ಇದಾದ್ಮೇಲೆ ನಾವು ಹೊರಟ್ವಿ ಬ್ಯಾಂಗ್ಳೂರ್ ಕಡೆಗೆ. ಸೊ ಇದಾಗಿತ್ತು ನಮ್ಮ ಒಂದು ಕೇರಳ ವ್ಲಾಗ್ ಆ್ಯಂಡ್ ಕೇರಳ ಐಟಿನರಿ ಅಂತ ಕೂಡ ಹೇಳ್ಬೋದು. ಬಿಕಾಸ್ ನಾನು ಎಲ್ಲ ಡೀಟೇಲ್ಸ್ ಆನ್ ಸ್ಕ್ರೀನ್ ಹಾಕಿರೋದ್ರ ಕಾರಣದಿಂದ ದಿಸ್ ಇಸ್ ಅನ್ ಕೇರಳ ಐಟಿನರಿ ಪ್ಲ್ಯಾನ್. ಸೊ ನೀವೆಲ್ಲರೂ ಇನ್ ಕೇಸ್ ಇಫ್ ಯು ಪ್ಲ್ಯಾನಿಂಗ್ ಫಾರ್ ಕೇರಳ ದೆನ್ ದಿಸ್ ವಿಡಿಯೋ ಇಸ್ ಫಾರ್ ಯು ಗೈಸ್. ಸೊ ಈ ವಿಡಿಯೋನ ನೋಡಿಕೊಂಡು ನಿಮ್ಮ ಐಟಿನರಿನ ನೀವು ಪ್ಲ್ಯಾನ್ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸೊ ಯಾ, ದ್ಯಾಟ್ಸ್ ಆಲ್ ಫಾರ್ ದಿಸ್ ವೀಕ್. ಸೊ ಯಾರೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ಇಫ್ ಯು ಆರ್ ವಾಚಿಂಗ್ ಮೀ ಫಾರ್ ದ ವೆರಿ ಫಸ್ಟ್ ಟೈಮ್, ಹೇ ಹಾಯ್ ನಮಸ್ಕಾರ, ಐ ಆಮ್ ಬೃಂದಾ ಗೌಡ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. If you are already subscribed to my channel, then do like videos. And so yeah, meet you guys in the next video. Alivagu, take care, bye bye.